ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬಣ ಆಗಿದಾವೆ. ಸಿದ್ದರಾಮಯ್ಯ ಅವರು ಮಾಡ್ರ ಡಿ.ಕೆ. ಶಿವಕುಮಾರ್ಗೆ ಅನಿಸ್ತೈತಿ ಅವ್ರಿಗೆ ಕ್ರೆಡಿಟ್, ಡಿ.ಕೆ. ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತೈತಿ ಅವ್ನಿಗೆ ಕ್ರೆಡಿಟ್ ಅಂತ. ಯಾರಿಗೆ ಕ್ರೆಡಿಟ್ ಕೊಡೋಂತ ತಿಳ್ಕೊಂಡ ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ನನ್ನ ಭಾವನೆ. ಇದೇ ಒಂದು ನಾವು ಜೋಡಿಸ್ತೇವೆ. ಮತ್ತು ಮೈನಾರಿಟಿದಲ್ಲಿ ಬರುವಂಥ ಜೈನರ, ಮುಸಲ್ಮಾನರ, ಪಾರ್ಸಿ, ಕ್ರಿಶ್ಚಿಯನ್ನ ಅವ್ರ ಹತ್ರಾಗ ಬರೀ ಜೈನರ ಮೇಲೆ ಯಾಕೆ ಈ ಥರ ಮಾಡ್ತಾ ಇದಾರೆ, ನಮ್ಗೆ ಮತ್ತೊಂದು ಸಮಾಜಿಗೆ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತಲೆ ಮೇಲೆ ತೊಗೊಂಡು ಕುಣಿತಾರೆ. ಆದರೆ ಜೈನರ ಭಾಳ ನಾವು ಶಕ್ತಿಲೇನ ಸಂಖ್ಯೆಲೇ ಕಡಿಮೆ ಮತ್ತು ಅಹಿಂಸಾವಾದಿ, ನಾವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತೊಗೊಂಡಿದ್ದಾರೆ. ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಸರ್, ಸುಮಾರು 2 ಬಾರಿ ಸಮಾವೇಶ ಮಾಡಿದ್ರು. ಮೊನ್ನೆ ಬೆಳಗಾವದಲ್ಲಿ ಆಯಿತು ಮತ್ತು ಇಲ್ಲಿ ಐನಾಪುರದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು, ಅಲ್ಲಿ ಡಿ.ಕೆ. ಶಿವಕುಮಾರ್ ಬಂದಿದ್ರು. ಅತಿ ಶೀಘ್ರವಾಗಿ 2-3 ತಿಂಗಳಲ್ಲಿ ನಾವು ಒಂದು ನಿಗಮನ ಮಾಡ್ತೀವಿ ಅಂತಂದಿದ್ರು. ಆದರೆ 1 ವರ್ಷ ಆಯಿತು ಇನ್ನೂ ತಕ್ಕ ಸುಳ್ಳು ಮಾತಾಡೋಕೆ ಏನದಕ್ಕೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ಬಹುಶಃ BJP ಸರ್ಕಾರ ಬಂದ ಮೇಲೆ ಮಾಡೋವಂಥ ಅವಕಾಶ ನಮಗೆ ಸಿಗ್ತೈತೆ ಅಂತ ನಮ್ಮ ಭಾವನೆ. ನೋಡೋಣ. ಆದರೆ ಇದು ಆಗಬೇಕು, ಬೇಗ ಆಗಬೇಕು. ಇಲ್ಲಿ ಯಾವುದೂ ಸರ್ಕಾರ ಅಂತ ನಮ್ದಿಲ್ಲ. ಜೈನ ಸಮಾಜ ಅಲ್ಪಸಂಖ್ಯಾಕ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು. ಯಾವುದೂ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಎಲ್ಲ ಮೈನಾರಿಟಿ ಸಮಾಜಕ್ಕೆ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡುವ ಜೈನರ ಬಗ್ಗೆ ಈ ಥರ ಮಲ್ತಾಯಿ ಧೋರಣೆ ಯಾಕಂತ ನಮ್ಗೆ ಅನಿಸ್ತದೆ. ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಮ ಕೊಡುಗೆ ಐತ್ರಿ ಜೈನ ಸಮುದಾಯದ. ಅವ್ರದ್ದು ಸಿಂಬಾಲ್ ಏನು ಹಸ್ತೈತಿಲ್ಲ, ಅದ್ರ ಜೈನ ಮುನಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ನೋಡ್ರಿ, ಅವ್ರಿಗೆ ನಿನ್ನಿಂದ ನೆನಪಿಲ್ಲ, ಇವತ್ತಿಂದ ನೆನಪಿಡ್ತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವ್ರಿಗಾಗಲಿ, ಅವ್ರಿಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದಕ್ಕೆ ನಾವು ಆ ಸಣ್ಣ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಒಂದು ಸಮಾಜ. ಯಾರ ಮೇಲೂ ಅವ್ರ ಅಂದ್ರೆ ಕೆಟ್ಟ ಭಾವನೆಯಿಂದ ವಿಚಾರ ಮಾಡೋದಿಲ್ಲ, ಆ ಶಕ್ತಿನೂ ಇಲ್ಲ. ನಾವು ಸಂಖ್ಯೆಲೆ ಕಡಿಮೆ ಇದೀವಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಅಹಿಂಸಾ ಧರ್ಮದ ಪಾಲನೆ ಮಾಡುವಂಥ ಸಮಾಜ ಅಂತ ಜೈನ ಸಮಾಜ ನೋಡ್ತಾರು. ಆದರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ. ಭಗವಂತನಿಗೆ ಕೊಬ್ಬರಿಯಿಂದ ನಾಲಿಕೆಯರ ಸಾವಿಸದಿಂದ ನಡೀತಾ ಇದೆ. ದೋಷತ್ರಯೋಪಶಂ ಶಕ್ತಿ ಮುಪೇತ ಸರ್ವ ದೋಷೋಪಶಾಂತಿಕರ ಶಕ್ತಿ ಮುಪೇತ ಜೈನಿಂ ಆಲಿಂಗ ಪಾದ ಪದಿತೈರಿವ ವಿಶ್ವಭರತೋ ಸಂಸ್ಥಾಪಯಾಮ ಸಲಲೈರ್ವಿಮಲೈರ್ಜಿನೇಂದ್ರಃ. ಓಂ ಹ್ರೀಂ ಶ್ರೀಂ ಎಲ್ಲರೂ ಚಪ್ಪಾಳೆ. ಹರಂ ಹಂ ಹಂ ಸಂ ತಂ ಪಂ ವಂ ವಂ ಮಂ ಮಂ ಹಂ ಹಂ ಸಂ ಸಂ ತಂ 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 ತಂ.